ವಿಜಯ್ ಜೋಸೆಫ್ ನಟನೆಯ ಉತ್ತುಂಗದಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಮೊಟಕುಗೊಳಿಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಕನಸು ಕಾಣ್ತಿದ್ದಾರೆ. ಅವರ ಐ ಕನಸಿಗೆ ಈ ಕಾಲ್ತುಳಿತದ ಪ್ರಕರಣ ತಣ್ಣೀರೆರಚುತ್ತಾ ಅನ್ನುವಂತಹ ಪ್ರಶ್ನೆ. ತಮಿಳುನಾಡಿನ ಕರೂರ್ನಲ್ಲಿ ಕಾಲ್ತುಳಿತದ ಪ್ರಕರಣ, ಚುನಾವಣೆಯ ಹೊಸ್ತಿಲಲ್ಲಿ ನಟ ವಿಜಯ್ಗೆ ಸಂಕಷ್ಟ ಎದುರಾಗುತ್ತಾ? ಅರೆಸ್ಟ್ ಆಗ್ತಾರಾ ನಟ ಕಮ್ ರಾಜಕಾರಣಿ ವಿಜಯ್? ಮದ್ರಾಸ್ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ವಿಜಯ್. ದುರಂತದ ಹಿಂದೆ ಡಿಎಂಕೆ ಪಕ್ಷದ ಪಿತೂರಿ ಇದೆ ಅಂತ ಹೇಳಿ ಟಿವಿಕೆ ಆರೋಪ ಮಾಡ್ತಾ ಇದೆ. ಸ್ವತಂತ್ರ ತನಿಖೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2:15 ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಕೋರ್ಟ್ ಯಾವ ರೀತಿ ಸೂಚನೆ ಕೊಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಒಂದು ಸಡನ್ ಆಗಿ ಜನ ಬಂದರು, ಲಾಠಿ ಚಾರ್ಜ್ ಆಯಿತು, ನಾನು ಬಂದಂತಹ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿದ್ರು. ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅಂಥೇಳಿ ಟಿವಿಕೆ ಪಕ್ಷ ಆರೋಪ ಮಾಡ್ತಾ ಇರುವಂಥದ್ದು. ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ.